ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮದ ಒಂದು ಬೆನ್ನೆಲುಬು ತಾವು. ಇವತ್ತು ಕರ್ನಾಟಕ ರಾಜ್ಯೋತ್ಸವ. ತಮಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಆದರೆ ಶುಭಾಶಯಗಳನ್ನು ಹೇಳಿಯೋ 4 ಕಾರ್ಯಕ್ರಮಗಳನ್ನು ಮಾಡಿಯೋ ನೀವು ಕನ್ನಡತನವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಭಾಷಾವಾರು ಪ್ರಾಂತ್ಯಗಳ ಏನು ನಿರ್ಮಾಣ ಆಯಿತು, ರಾಜ್ಯಗಳು, ಆವಾಗ ಒಂದು ಉದ್ದೇಶ ಇತ್ತು. ಅದು ಪ್ರಾದೇಶಿಕತೆಯ ಅನನ್ಯತೆಯನ್ನು ಉಳಿಸಿಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ. ಭಾಷೆ ಅಂದರೆ ಕೇವಲ ನಾವು ಸಂವಹನಕ್ಕೆ ಬಳಸುವ ಒಂದು ಸಾಧನ ಅಲ್ಲ. ಭಾಷೆ ಅನ್ನುವುದು ಸಂಸ್ಕೃತಿ, ಭಾಷೆ ಅನ್ನುವುದು ಪರಂಪರೆ, ಭಾಷೆ ಅನ್ನುವುದು ಜನಪದ. ಭಾಷೆಯ ವ್ಯಾಪ್ತಿಯನ್ನು ವಿವರಿಸೋದು ಭಾಳ ಕಷ್ಟ. ಆದರೆ ಇವತ್ತಿನ ದುರಂತ ಅಂದರೆ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂದ್ಕೊಂಡು ಭಾಷೆಯನ್ನು ಮುಗಿಸ್ತಾ ಇದ್ದೀವಿ. ಸೊ ದ್ರಾವಿಡ ಸಂಸ್ಕೃತಿ, ನಾನು ನಿನ್ನೇನೂ ಮಾತಾಡಿದೆ, ಎಲ್ಲವನ್ನ ನಾಶಪಡಿಸುವ ವ್ಯವಸ್ಥಿತ ಸಂಚು ನಡೀತಾ ಇದೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಷ್ಟೇ. ನಿಮಗೆ ಭಾಷೆ ಇಲ್ಲ, ಸಂಸ್ಕೃತಿ ಇಲ್ಲ, ಪರಂಪರೆ ಇಲ್ಲ, ನಂಬಿಕೆ ಇಲ್ಲ. ನಿಮಗೆ ಕುವೆಂಪು ಬೇಕಾಗಿಲ್ಲ, ನಿಮಗೆ ಬೇಂದ್ರೆ ಬೇಕಾಗಿಲ್ಲ, ನಿಮಗೆ ರನ್ನ ಬೇಕಾಗಿಲ್ಲ, ಪಂಪ ಬೇಕಾಗಿಲ್ಲ, ಜನ್ನ ಬೇಕಾಗಿಲ್ಲ, ಮುತ್ತಣ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಅವರ ಸಾಹಿತ್ಯ ಯಾವುದೂ ನಿಮಗೆ ಸಂಬಂಧನೇ ಇಲ್ಲ. ಸೊ ಏನಿದ್ರೂ ಕೂಡ ಈ ಹಿಂದಿಯ ದಬ್ಬಾಳಿಕೆಯಿಂದ ನಮ್ಮ ಸಂಸ್ಕೃತಿ ಸಂಪೂರ್ಣವಾಗಿ ನಾಶವಾಗುವ ಕಾಲಘಟ್ಟ ಇದು. ಇರುವೆ ಅದ್ರ ಬಗ್ಗೆ ಅಷ್ಟು ಮಾತಾಡಲೇ ನಾವು ಶುಭಾಶಯವನ್ನು ಕೋರಿಕೊಳ್ಳೋಣ. ಇವತ್ತಿನ ವಿಚಾರಕ್ಕೆ ಬರ್ತೀರಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವ ಮಾತುಗಳು ಅದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಮೊದಲು ಖರ್ಗೆ ಅವರ ಬಗ್ಗೆ ತಿಳ್ಕೋಬೇಕು. ಖರ್ಗೆ ಏನಿದ್ರು ಕೂಡ ಪಕ್ಷನಿಷ್ಠರು. ಪಕ್ಷ ಯಾವ ಜವಾಬ್ದಾರಿ ಕೊಟ್ಟರು ನಿರ್ವಹಿಸಿದವರು. ಪಕ್ಷನಿಷ್ಠೆಯ ಜೊತೆಗೆ ಅವರು ಈ ನೆಹರು ಕುಟುಂಬದ ನಿಷ್ಠರು. ಆ ನಿಷ್ಠೆ ಪ್ರಶ್ನಾತೀತವಾದುದು. ಅವರು ಪಕ್ಷಕ್ಕಾಗಿ, ನೆಹರು ಕುಟುಂಬಕ್ಕಾಗಿ ಯಾವುದೇ ತ್ಯಾಗವನ್ನು ಮಾಡುವವರು. ಅವರು ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರು ಇಟ್ಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಆದರೆ ಕರ್ನಾಟಕದಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ಇಲ್ಲಿಯ ಇಡೀ ವ್ಯವಸ್ಥೆ ಹೇಗಿದೆ ಅಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದು ಕಷ್ಟ, ಒಬ್ಬ ಅಲ್ಪಸಂಖ್ಯಾತ ಅಂತೂ ಮುಖ್ಯಮಂತ್ರಿ ಆಗೋದೇ ಇಲ್ಲ, ಅವಕಾಶನೇ ಕೊಡಲ್ಲ. ಆ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಅದೇನಿದ್ರೂ ಕೆಲವೇ ಜಾತಕಗಳ ಪಾಲಾಗಿದೆ. ಅದರಿಂದ ಖರ್ಗೆ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪಾಲು ಸಿಕ್ಕಿಲ್ಲ. ಲೆಟ್ ಅಸ್ ಸಿ. ಆದರೆ ಅವರು ಕಾಂಗ್ರೆಸ್ ಕಚೇರಿಯಲ್ಲೇ ಆಡಿರುವ ಮಾತುಗಳು ಅದು 2-3 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಒಂದು, ಕಾಂಗ್ರೆಸ್ ಪಕ್ಷದ ಒಳಗಡೆ ಗುಂಪುಗಾರಿಕೆ ಮಿತಿ ಮೀರಿದೆ ಅನ್ನೋದು. ಎರಡನೇದಾಗಿ, ಸಿದ್ದರಾಮಯ್ಯನವರ ಸ್ಥಾನ ಏನಿದೆ ಆ ಸ್ಥಾನದ ಮೇಲೆ ಟವಲ್ ಹಾಕಿ ಹಲವರು ಕೂತಿದ್ದಾರೆ. ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಮಾನಸಿಕವಾಗಿ ಸಿದ್ದರಾಮಯ್ಯ ಡೌನ್ ಆದಂತೆ ಕಾಣ್ತಾ ಇದೆ. ಸೊ ಈಗ ಒಂದು ರೀತಿಯಲ್ಲಿ ಇಡೀ ಈ ಆಡಳಿತ ಸರ್ಕಾರದ ನಿರ್ವಹಣೆ ಡಿ ಕೆ ಶಿವಕುಮಾರ್ ಅವರ ಕೈಗೆ ಬಂದಿದೆಯೇನೋ ಅನ್ನುವ ರೀತಿ ಕಾಣ್ತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೆ ಟಿವಿಗಳಲ್ಲಿ ನೋಡಿ, ಈಗ ರಾಜ್ಯೋತ್ಸವ ಶುಭಾಶಯ ಏನಿದೆ ಅದರ ಜಾಹೀರಾತು ಬರ್ತಾ ಇದೆ. ಆ ಜಾಹೀರಾತಿನಲ್ಲಿ ದಟ್ ಡಿ ಕೆ ಶಿವಕುಮಾರ್ ಅವರ ಜಾಹೀರಾತು ಇದೆ. ಅದರ ಜೊತೆಗೆ ಕನ್ನಡ ಸಂಸ್ಕೃತಿ ಸಚಿವ ತಂಗಡಿಯವರದ್ದು ಇನ್ನೊಂದಾಯಿತು. ಮುಖ್ಯಮಂತ್ರಿಗಳದ್ದು ಟ್ವೀಟ್ ಮಾಡಿದ್ದಾರೆ ಅಂತ ನೋಡಿದೆ. ಅವ್ರು ಭಾಷಣ ಮಾಡಬೇಕು. ಆದರೆ ಮುಖ್ಯಮಂತ್ರಿಗಳು ದಟ್ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರ ಜಾಹೀರಾತು ಏನಿದೆ, ಶುಭ ಕೋರುವ ಜಾಹೀರಾತು, ಅದು ಕಾಣ್ತಾ ಇಲ್ಲ. ಅದು ಡಿ ಕೆ ಬೆಂಗಳೂರು ಸಚಿವರು ಅನ್ನೋದಕ್ಕಿರ್ಬೋದು, ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಧ್ವಜವನ್ನು ಹಾರಿಸ್ಬೇಕು, ಇನ್ನೊಂದು ಮತ್ತೊಂದು, ಸೊ ಅಂತ ಹೇಳೋದಕ್ಕೆ ಬಳಸಿರ್ಬೋದು. ಆದರೆ ಇದು ಯಾವ ರೀತಿ ಅಂದರೆ, ಈ ಖರ್ಗೆ ಒಂದು ಎಚ್ಚರಿಕೆಯ ಮಾತನ್ನು, ಒಂದು ಆತಂಕದ ಮಾತನ್ನು, ಒಂದು ಬುದ್ಧಿ ಹೇಳುವ ಮಾತನ್ನು ಅವರು ವ್ಯಕ್ತಪಡಿಸಿದರೆ ಅದಕ್ಕೆ ಕಾರಣವಾದ ಸ್ಥಿತಿ ಯಾವುದು? ಒಂದು, ಡಿ ಕೆ ಶಿವಕುಮಾರ್ ಅವರು ಹೇಳಿರುವ ಮಾತು ಏನು, ಶಕ್ತಿ ಯೋಜನೆ ಏನಿದೆ ಅದರ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಅದೊಂದು ರಾಷ್ಟ್ರವ್ಯಾಪಿ ವಿಷಯ ಆಗೋಯ್ತು.
ಅದು ಚುನಾವಣೆ ನಡೆಯುವ ಮಹಾರಾಷ್ಟ್ರದಲ್ಲೂ ಕೂಡ ಅದು ಪರಿಣಾಮ ಬೀರುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅದೊಂದನ್ನು ಅಸ್ತ್ರವನ್ನಾಗಿ ಬಳಸಿದೆ. ಗ್ಯಾರಂಟಿಗಳೇನಿವೆ, ನಾನು ಗ್ಯಾರಂಟಿಗಳ ಪರವಾಗಿರುವ ಅನುಮಾನನೇ ಬೇಕಾಗಿಲ್ಲ. ಯಾಕಂದರೆ ಆ ಒಂದು ಆರ್ಥಿಕತೆಯಲ್ಲಿ ಮನಿ ಫ್ಲೋ ಇರಬೇಕು. ಅದು ಆರ್ಥಿಕತೆ ಏನಿದೆ, ಎಕಾನಮಿಕ್ಸ್ ಓದ್ದವ್ರಿಗೆ ಗೊತ್ತಾಗುತ್ತೆ. ನಾನು ಎಕಾನಮಿಕ್ಸ್ ಓದಿರೋದರಿಂದ ನನಗೆ ಅದನ್ನು ವಿಶ್ಲೇಷಿಸುವ ಎಲ್ಲ ಅಧಿಕಾರ ಹಕ್ಕು ಪ್ರತಿಯೊಂದು ಇದೆ. ಸೊ ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಆದಾಗ, ಹಣ ಹರಿದಾಡಿದಾಗ ಆರ್ಥಿಕತೆ ಪ್ರಬಲಗೊಳ್ಳುವ. ಸಾಮಾನ್ಯ ಜನರಿಗೆ ಪರ್ಚೇಸಿಂಗ್ ಪವರ್ ಇಲ್ಲದಿದ್ದಾಗ ಸರ್ಕಾರ ಆ ಪರ್ಚೇಸಿಂಗ್ ಪವರನ್ನು ತುಂಬಬೇಕಾಗತ್ತೆ. ಅದು ಇಂತಹ ಯೋಜನೆಗಳ ಮೂಲಕ ಕೊಡುವ ಹಣ ಇದೆಯಲ್ಲ, ಅದು ಮನೆಯಲ್ಲೋ ಉಪ್ಪಿನಕಾಯಿ ಡಬ್ಬದಲ್ಲೋ ಇಡಲ್ಲ. ಆ ಹಣ ಫ್ಲೋ ಆಗುತ್ತೆ. ಬಸ್ನಲ್ಲಿ ಓಡಾಡೋವರಿಗೆ ಶಕ್ತಿ ಯೋಜನೆ ಏನಿದೆ, ಅದರಿಂದ ಅವರ ದುಡ್ಡು ಉಳಿದ್ರೆ ಅದನ್ನು ಅವರು ಮನೆಯ ಡಬ್ಬದಲ್ಲಿ ಇಡಲ್ಲ ಹೆಣ್ಮಕ್ಳು. ಅದರಿಂದ ಯಾವುದೋ ಒಂದು ಸೀರೆಯನ್ನು ಖರೀದಿ ಮಾಡ್ಬೋದು, ಯಾವುದೋ ಒಂದು ಆಭರಣವನ್ನು ಖರೀದಿ ಮಾಡ್ಬೋದು, ಯಾವುದೋ ಒಂದು ಸಣ್ಣ ಅಂಗಡಿ ಹಾಕೋದಕ್ಕೆ ಆ ಹಣವನ್ನು ಬಳಸ್ಬೋದು. ಸೊ ಆ ಹಣ ಮಾರುಕಟ್ಟೆಗೆ ತಿರುಗಿ ಬರುತ್ತೆ. ಆದ್ದರಿಂದ ಯೋಜನೆಗಳು ಆರ್ಥಿಕತೆಗೆ ಹಾನಿಕಾರಕ ಅಲ್ಲ. ದಿಸ್ ಫಸ್ಟ್ ಥಿಂಗ್. ಆದರೆ ಇದ್ದಕ್ಕಿದ್ದಾಗ ಡಿ ಕೆ ಶಿವಕುಮಾರ್ ಮಾತು ಹೇಳಿದ್ರು, ಪುನರ್ ಪರಿಶೀಲನೆ ಅಂತ ಮಾತು. ಇದು ಎಲ್ಲ ಕಡೆ ದಟ್ BJP-ಯವರಿಗೆ ಇನ್ನೊಂದು ಒಂದು ಅಸ್ತ್ರವನ್ನು ಕೊಟ್ಬಿಟ್ರು. ಇದು ಖರ್ಗೆ ಅವರಿಗೆ ಆತಂಕ ಉಂಟು ಮಾಡಿ ಅವ್ರು ಕೆಲವು ಮಾತುಗಳನ್ನು ಹೇಳಿದರು. ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದರೆ ಕೂತು ಮಾತನಾಡಿ. ಅದಕ್ಕೆ ಮುನಿಯಪ್ಪನವರ ಹೆಸರನ್ನು ನನ್ನ ಸ್ನೇಹಿತ ಮುನಿಯಪ್ಪ ಅಂತ ಅವರೇನೋ ಬಂದು ನನಗೆ ಹೇಳ್ತಾರೆ, ಐ ಡೋಂಟ್ ವಾಂಟ್ ಟು, ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಇದು ನನ್ನ ರಾಜ್ಯ. ಸೊ ಇದನ್ನು ಸಿದ್ದರಾಮಯ್ಯವ್ರ ಕೂತು ಯಾಕೆ ಮಾತಾಡಬಾರ್ದು ಮುನಿಯಪ್ಪ ಅಂತ ಅಂದರೆ ಭಾಳ ಸ್ಪಷ್ಟವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರೇ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಕಿವಿಯಲ್ಲಿ ಅವರು ಏನೋ ಊದಿ ಬರ್ತಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ಖರ್ಗೆ ಅವರ ಜೊತೆ ಅಂತಹ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿಲ್ಲ. ಅವ್ರು ಹೊಂದಬೇಕಾಗಿತ್ತು. ಅವರು ಖರ್ಗೆಯವರ ಜೊತೆ ಯಾಕೆ ಅವರು ಸಂಬಂಧವನ್ನು ಹೊಂದಿದ್ದಿಲ್ಲ ಗೊತ್ತಿಲ್ಲ ನನಗೆ. ಅಥವಾ ಖರ್ಗೆ ಅವರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಬೇಸರ ಇದೆಯೇ ಗೊತ್ತಿಲ್ಲ. ಬೇಸರ ಇದ್ದರೆ ಅದು ಕಾರಣ ಇದೆ. 1906ರಲ್ಲಿ ಯಾವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದು ಪ್ರತಿಪಕ್ಷ ಅವರು ಶಿಫ್ಟ್ ಆಗೋಗ್ಬಿಟ್ರು ಡೆಲ್ಲಿಗೆ. ಅದೇನೋ ಅವ್ರಿಗೆ ಹಾನಿ ಆಗಿಲ್ಲ. ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು. ಅದು ಯಾವುದೋ ಇರಬೇಕು, ಇಬ್ಬರು ಮುಕ್ತವಾಗಿ ಮಾತಾಡಿಲ್ಲ ಅಂತಲೇ ನನಗೆ ಅನಿಸುತ್ತೆ, ಸಿದ್ದರಾಮಯ್ಯ ಆ್ಯಂಡ್ ಖರ್ಗೆ. ಸೊ ಆ ಸಮಸ್ಯೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಉಳಿದ ನಾಯಕರುಗಳು ಟ್ರೈ ಮಾಡ್ತಾರೆ, ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ. ಏನು ಗೊತ್ತಾ ನಿಮಗೆ, ಯಾರು ಇತಿಹಾಸದಿಂದ ಪಾಠ ಕಲಿಯಲಾರರೋ ಅವರು ಭವಿಷ್ಯವನ್ನು ರೂಪಿಸಲಾರರು. ಇತಿಹಾಸ ಗೊತ್ತಿಲ್ಲದವನು ವರ್ತಮಾನದಲ್ಲೂ ಸಕ್ಸಸ್ ಆಗಲ್ಲ, ಭವಿಷ್ಯದಲ್ಲೂ ಸಕ್ಸಸ್ ಆಗಲ್ಲ. ಇತಿಹಾಸ ಗೊತ್ತಿರಬೇಕು. ಕಾಂಗ್ರೆಸ್ ಇತಿಹಾಸವೇ ಭಿನ್ನಮತೀಯ ಚಟುವಟಿಕೆಯ ಇತಿಹಾಸ. ಒಬ್ಬರ ಕಾಲನ್ನು ಒಬ್ಬರು ಎಳೆದು ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ದೂರ ಹೋಗುವಂತೆ ಒಂದು ವಾತಾವರಣ ಸೃಷ್ಟಿಯಾದದ್ದು ಇತಿಹಾಸ. ದೇವರಾಜ ಅರಸು ಸ್ಥಿತಿ ಏನಾಯಿತು ಗೊತ್ತಿದೆ. ಸೊ ದೇವರಾಜ ಅರಸು ಜೊತೆಗಿದ್ದವರೇ ಪಕ್ಷವನ್ನು ಒಡೆದು ಇಂದಿರಾ ಗಾಂಧಿ ಜೊತೆ ಹೋಗಿ ಅದೆಲ್ಲ ನಡೆದು ಹೋಗ್ಬಿಟ್ಟಿದೆ. ಅದಾದ ಮೇಲೆ ಬಂಗಾರಪ್ಪನವರ ವಿರುದ್ಧ ನಡೆದಂತಹ ಭಿನ್ನಮತೀಯ ಚಟುವಟಿಕೆ, ಮೊಯ್ಲಿ ಅವರ ವಿರುದ್ಧ ನಡೆದಂಥ ಭಿನ್ನಮತೀಯ ಚಟುವಟಿಕೆ, ವೀರೇಂದ್ರ ಪಾಟೀಲರು ಅತ್ಯುತ್ತಮ ಮುಖ್ಯಮಂತ್ರಿ ಆಗಿದ್ದರು, ಅವರ ಅಧಿಕಾರ ಕಳ್ಕೊಳ್ಳೋದಕ್ಕೆ ಒಳಗಡೆ ಇದ್ದಂಥ ಒತ್ತಡಗಳು, ಅವರಿಗೆ ಆರೋಗ್ಯ ಸರಿಯಿಲ್ಲ ಯಥಾಕಿ ಅಂತ ಪ್ರೆಷರು. ಇದಕ್ಕಿದ್ದಂಗೆ ರಾಜೀವ್ ಗಾಂಧಿಯವರು ವಿಮಾನ ನಿಲ್ದಾಣದಲ್ಲಿ ಬಂದ್ಬಿಟ್ಟು ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಭಾಷಣ ಹೊಡೆದೋಗ್ಬಿಟ್ರು. ಎಂಥ ಅವಮಾನಕರವಾದದ್ದು ಅಂತ ಅಂದರೆ, ಎಸ್ ದಟ್ ಈಸ್ ದ ಥಿಂಗ್. ಹೀಗೆ ಕರ್ನಾಟಕದ ಇತಿಹಾಸದಲ್ಲಿ ಈ ಭಿನ್ನಮತೀಯ ನೀವು ಜನತಾ ಪರಿವಾರಕ್ಕೆ ಬನ್ನಿ, ಹೆಗಡೆ ಮತ್ತು ದೇವೇಗೌಡ ಇಬ್ಬರು ಕೂಡ ಅವರ ಭಿನ್ನಮತ ಒಂದು ಹೊಸ ಎಕ್ಸ್ಪಿರಿಮೆಂಟನ್ನು ನಾಶಪಡಿಸ್ತು ಜನತಾ ಪರಿವಾರದ್ದು. ಸೊ ದೇವೇಗೌಡರಿಗೆ ಮುಖ್ಯಮಂತ್ರಿ ಆಗೋ ಆಸೆ, ಹೆಗಡೆಗೆ ಹಾಗೆ ಉಳಿಯುವ ಆಸೆ, ಷಡ್ಯಂತ್ರಗಳು ಇನ್ನೊಂದು ಸಂಪೂರ್ಣವಾದ ಕರ್ನಾಟಕದ ರಾಜಕಾರಣ ಒಂದು ಷಡ್ಯಂತ್ರದ ಒಂದು ಆಗಿದೆ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ಥಿಂಗ್ ಅಂತ. ಸೊ ಈ ಭಿನ್ನಮತೀಯ ಚಟುವಟಿಕೆ ಕರ್ನಾಟಕದ ರಾಜಕಾರಣದ ಒಂದು ಮೂಲ ದ್ರವ್ಯ ಆಗಿದೆ. ಯಾವುದೇ ಪಕ್ಷ ಇರಲಿ, ನೀವು BJP-ಯಲ್ಲಿ ನೋಡಿ,
ಯಡಿಯೂರಪ್ಪ ವಿರುದ್ಧ ನಡೆದಂತಹದ್ದು ಅನಂತಕುಮಾರ್ ಮತ್ತು ಯಡಿಯೂರಪ್ಪನವರ ಜಗಳ. ಸೊ ಅದು ಎಲ್ಲಿವರೆಗೆ ಹೋಯ್ತು, ರೆಸಾರ್ಟ್ ರಾಜಕಾರಣದವರೆಗೆ ಹೋಯ್ತು. ಈಗಲೂ ಕೂಡ ಬಿಜೆಪಿ ಒಳಗೆ 16 ಗುಂಪುಗಳು, ಒಬ್ರು ಕಂಡ್ರೆ ಒಬ್ರು ಆಗಲ್ಲ, ಒಬ್ರು ಕಾಲೆಳೆಯೋದು. ಸೊ ಈ ಭಿನ್ನಮತೀಯ ಚಟುವಟಿಕೆ ಅಂತ ಅನ್ನಿ, ಅಥವಾ ಈ ರೀತಿಯ ಚಟುವಟಿಕೆಗಳು ಒಂದು ರಾಜಕೀಯ ಪಕ್ಷವನ್ನ ಅಸ್ಥಿರಗೊಳಿಸ್ತಾ ಹೋಗ್ತವೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 135 ಶಾಸಕರನ್ನ ಈ ನಾಡಿನ ಜನ ಕೊಟ್ಟಿದ್ದಾರೆ. ಅವರಿಗೆ ಕನಿಷ್ಠ ಗೌರವ ಕೊಡುವುದು ಅಂದ್ರೆ ನೀವು ನಿಮ್ಮ ಅಧಿಕಾರದ ರಾಜಕಾರಣವನ್ನ ಬಿಡಬೇಕು. ದಟ್ ಈಸ್ ವಾಟ್ ಐ ಬಿಲೀವ್. ನೀವು ಅಧಿಕಾರಕ್ಕೆ ನಡೆಸುವ ಈ ಗುಂಪುಗಾರಿಕೆ ಏನಿದೆ ಅದು ಪಕ್ಷವನ್ನು ನಾಶಪಡಿಸುತ್ತೆ. ಅದರ ಜೊತೆಗೆ ನಿಮ್ಮನ್ನು ಆಯ್ಕೆ ಮಾಡಿದ ಕರ್ನಾಟಕದ ಜನರಿಗೆ ನೀವು ಮಾಡುವ ಮೋಸ ಅಂತ ಅದು ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತಿನ ಸಂದರ್ಭದಲ್ಲಿ ಅದು ಒಂದು ರೀತಿಯ ಒಳಗಡೆ ಈ ಗುಂಪುಗಾರಿಕೆಯಿಂದ ಅಸ್ಥಿರಗೊಂಡಂತೆ ಕಾಣುತ್ತೆ. ಸೊ ಸರ್ಕಾರ ಇದೆಯೋ ಇಲ್ಲವೋ ಅಂತ ಜನ ಪ್ರಶ್ನಿಸುವ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕಾಗಿ ಸನ್ಮಾನ್ಯ ಖರ್ಗೆಯವರು ಈ ಎಚ್ಚರಿಕೆಯ ಮಾತನ್ನು ನೀಡಿದ್ದಾರೆ. ಈ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷವನ್ನು ಉಳಿಸುತ್ತಾ ಇಲ್ಲ ಗೊತ್ತಿಲ್ಲ, ಅಥವಾ ಗುಂಪುಗಾರಿಕೆ ರಾಜಕಾರಣ ನಿಲ್ಲುತ್ತೋ ಗೊತ್ತಿಲ್ಲ. ಆದರೆ ಒಂದಂತೂ ಜನರಿಗೆ ಸ್ಪಷ್ಟಪಡಿಸಿದೆ, ಕಾಂಗ್ರೆಸ್ ಒಳಗಡೆ ಹಲವು ಗುಂಪುಗಳಿವೆ. ಸೊ ಒಬ್ಬರನ್ನ ಮುಖ ಕಂಡ್ರೆ ಒಬ್ರಿಗೆ ಆಗಲ್ಲ, ಕೆಲವರಿಗೆ ಅದು ಇನ್ನೊಂದು ಮಾತನ್ನು ಖರ್ಗೆ ಅವರು ಹೇಳಿದ್ದಾರೆ. ಸೊ ಇನ್ನೊಬ್ರಿಗೇನೋ ಆಯಿತು ಅಂತ ಸಂತೋಷ ಪಡೋದನ್ನು ಬಿಡಿ. ಸೊ ಸಿದ್ದರಾಮಯ್ಯನವ್ರಿಗೇನೋ ಅಂತ ಆಯಿತು ಅಂತ ಉಳಿದವ್ರು ಸಂತೋಷ ಪಡೋದು, ಡಿ ಕೆ ಶಿವಕುಮಾರ್ಗೇನೋ ಆಯಿತು ಅಂತ ಉಳಿದವ್ರು ಸಂತೋಷ ಪಡೋದು, ಇದು ಒಳ್ಳೆಯ ಲಕ್ಷಣ ಅಲ್ಲ ಅನ್ನುವ ಮಾತನ್ನು ಖರ್ಗೆ ಅವರು ಹೇಳಿದ್ದಾರೆ. ಎಸ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಾಂಗ್ರೆಸ್ನವರು ಇದರಿಂದ ಬುದ್ಧಿ ಕಲಿತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಸಂಜೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.